ಶಿರಹಟ್ಟಿ PSI ಈರಣ್ಣ ರಿತ್ತಿ ಏನಿದ್ದಾರೆ ಅವರು ಪದೇ ಪದೇ ಭ್ರಷ್ಟಾಚಾರದಲ್ಲಿ ತೊಡಗ್ತಾ ಇದ್ದಾರೆ. ಭ್ರಷ್ಟಾಚಾರದಲ್ಲಿನೇ ಮುಳುಗೋಗಿಬಿಟ್ಟಿದ್ದಾರೆ. ಹೀಗಾಗಿ ಅವರನ್ನು ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಜೋರಾಗ್ತಾ ಇದೆ. ಇಲ್ಲದಿದ್ದರೆ ಜಿಲ್ಲಾ ಉಸ್ತುವಾರಿ ಸಚಿವ ಆಗಿರುವಂತಹ HK ಪಾಟೀಲ್ ಅವರು ಯಾವ ಕಾರ್ಯಕ್ರಮಕ್ಕೆ ಆಗಮಿಸ್ತಾರಲ್ಲ ಆ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಕಪ್ಪು ಬಾವುಟವನ್ನು ತೋರಿ ಪ್ರದರ್ಶನ ಮಾಡಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದೂ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕ ಆಗಿರುವಂತಹ ರಾಜು ಖಾನಪ್ಪನವರು ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಆ PSI ಏನಿದ್ದಾರೆ ಅವರು ಭ್ರಷ್ಟಾಚಾರದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದಂತಹ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ ಇಡೀ ರಾಜ್ಯದಲ್ಲಿನ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಕಡೆ ಮುಸ್ಲಿಂ ತುಷ್ಟೀಕರಣ ಅಂತೂ ಇದು ಪ್ರತಿ ಸಾರಿ ಮಾಡ್ತಾನೆ ಬಂದಿದೆ. ಅದ್ರ ಜೊತೆಗೇನೆ ಇವತ್ತ ಏನು ವಾಲ್ಮೀಕಿ ಮಹಾರಾಜ ಇಡೀ ಜಗತ್ತಿಗೆ ರಾಮನನ್ನ ಸರಳವಾಗಿ ಪರಿಚಯಿಸಿದಂಥ ಒಬ್ಬ ಮಹಾಕವಿ. ಆ ಮಹಾಕವಿಯ ಮೂರ್ತಿ ಉದ್ಘಾಟನಾ ಸಂದರ್ಭದಲ್ಲಿ ಬ್ಯಾನರ್ ಕಟ್ಟಬೇಕಲ್ಲ. ಈ ರಾಜಕೀಯ ನಾಯಕರು ಅಲ್ಲಿ ಬಳ್ಳಾರಿ ಒಳಗೆ ಹೇಳ್ತಾರ ತಮ್ಮ ಅವ್ರ ಹಳೆ ದ್ವೇಷ ಅಂತಂದು. ನಾನು ಅವ್ರ ದ್ವೇಷ ಏನಾಯ್ತು ನನಗೆ ಗೊತ್ತಿಲ್ಲ. ಆದ್ರೆ ಈ ದ್ವೇಷದ ಹೆಸರಿನಲ್ಲಿ ಒಬ್ಬ ಮಹಾಪುರುಷನಿಗೆ ವಾಲ್ಮೀಕಿ ಮಹಾರಾಜರಿಗೆ ಅವಮಾನ ಮಾಡಿದ ಅತ್ಯಂತ ಖಂಡನೀಯ ವಿಷಯ ಮತ್ತು ನಮಗಿದು ಅತ್ಯಂತ ನೋವಿನ ವಿಷಯ. ಮತ್ತು ಅದ್ರ ಜೊತೆನೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾನೂನಂತರೂ ಅಗದಿ ರಸ್ತೆಗೆ ಬಂದು ನಿಂತಂಗೆ ಆಗೈತೆ. ಎಲ್ಲಿವರೆಗೂ ಅಂದ್ರೆ ಹುಬ್ಳಿ ಇರ್ಬೋದು, ಬೆಂಗಳೂರು ಇರ್ಬೋದು, ಇಲ್ಲೇ ಕೆಲ ಮುಸ್ಲಿಂ ಗುಂಡಾಗಳ ಮೇಲೆ ಕೇಸ್ ಆಗಿತ್ತು. ಈ ದೊಂಬಿ ಗಲಾಟೆ ಮಾಡ್ರ ಕೊರೋನಾ ಟೈಮ್ನೊಳಗೆ ಮತ್ತು ಈ ಬೇರೆ ಇದು ಮಾಡಿ ಮತ್ತು MLA ಮನೆ ಸುಟ್ಟಿದ್ದು, ಈಗ ಹಲವಾರು ಬೇರೆ ಪ್ರಕರಣದೊಳಗೆ ಗಲಾಟೆ ಮಾಡಿದವ್ರನ್ನ ಇವರು ತಮ್ಮ ಸರ್ಕಾರ ಬಂದ ಮೇಲೆ ಅವ್ರನ್ನೆಲ್ಲ ಕೈ ಬಿಟ್ಟರು. ಮತ್ತು ಮೊನ್ನೆ ಒಬ್ಬ MLA ನಾರಾ ಭರತ್ ರೆಡ್ಡಿ ಅಂತ ಹೇಳಿ ಅವರ ಅಳಿಯ ಸತೀಶ್ ರೆಡ್ಡಿ ವೈಯಕ್ತಿಕ ಗನ್ಮ್ಯಾನ್ಗಳನ್ನ ಇಟ್ಕೊಂಡಿದ್ದು ನೀವೆಲ್ಲ ಬಹಳ ಜನ ಬಿಲ್ಡಪ್ ಇಟ್ಕೊಂಡ್ರ ಅಂತ ತಿಳ್ಕೊಂಡಿದ್ವಿ. ನನಗೆ ಗೊತ್ತಿರುವಾಗ ನಮ್ಮ ರಾಜ್ಯದಲ್ಲಿ ಪ್ರಥಮವಾಗಿ ಈ ರೀತಿ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿದ್ದು ಪ್ರಥಮ ಅನ್ಸುತ್ತೆ. ಮತ್ತು ಇದಕ್ಕೆ ಜಾತಿ ಬಣ್ಣನೂ ಕೂಡ ಬೆಳೆಸಿದ್ದ ಅತ್ಯಂತ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.